ರಾಜ್ಯಗಳ ಶೀತ ಉಷ್ಣ ವಲಯದಿಂದ ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ವಿಶೇಷವಾದ ಹೂಗಳನ್ನು, ಅಂದರೆ ಕರ್ನಾಟಕದಲ್ಲೂ ಕೂಡ ಕಾಣ ಸಿಗ್ಲಿಕ್ಕಿಲ್ಲ ಅಂತಹ ವಿಶೇಷವಾದ ಹೂಗಳನ್ನು ಕೂಡ ಇಲ್ಲಿ ತಂದು ಬಳಕೆ ಮಾಡಿರುವಂಥದ್ದು. ಇನ್ನು ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಕರ್ನಾಟಕದ ವೀರ ವನಿತೆಯರ ಏನು ಚಿತ್ರಣವನ್ನು ನಮ್ಮ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಏರ್ಪಡಿಸಲಾಗಿದೆ. ನೋಡ್ತಾ ಇರ್ಬೋದು, ರಾಣಿ ಅಬ್ಬಕ್ಕ ದೇವಿ ಇರ್ಬೋದು, ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅಥವಾ ಹೋರಾಟ ಮಾಡಿದಂತಹ ವೀರ ವನಿತೆಯರಲ್ಲಿ ಕರ್ನಾಟಕದಲ್ಲಿ ಕೇವಲ ಕಿತ್ತೂರು ರಾಣಿ ಚೆನ್ನಮ್ಮ ಮಾತ್ರ ಅಲ್ಲ, ಅವರ ಜೊತೆಗೆ ರಾಣಿ ಚೆನ್ನಭೈರದೇವಿ ಇರ್ಬೋದು ಅಥವಾ ರಾಣಿ ಬೆಳವಾಡಿ ಮಲ್ಲಮ್ಮ ಇರ್ಬೋದು, ಹಾಗೆ ರಾಣಿ ಅಬ್ಬಕ್ಕ ದೇವಿ ಇರ್ಬೋದು, ಮತ್ತು ನಮ್ಮ ರಾಣಿ ಕೆಳದಿ ಚೆನ್ನಮ್ಮ ಇರ್ಬೋದು, ಹಾಗೆ ರಾಣಿ ವೀರಮ್ಮಾಜಿ ಇರ್ಬೋದು, ಹಾಗೆ ಒನಕೆ ಓಬವ್ವ ಇರ್ಬೋದು. ಇವರ ಇತಿಹಾಸಗಳೇ ಬೇರೆ, ಇವರ ವೀರತೆಯೇ ಬೇರೆ, ಹಾಗೂ ಇವರು ಸೃಷ್ಟಿಸಿದಂತಹ ಇತಿಹಾಸವೇ ಬೇರೆ. ಕರ್ನಾಟಕದಲ್ಲಿ ಆ ಕಿತ್ತೂರನ್ನ ಸ್ವತಂತ್ರ ರಾಜ್ಯವನ್ನಾಗಿ ಘೋಷಣೆ ಮಾಡುವಲ್ಲಿ ಚೆನ್ನಮ್ಮನ ಪಾತ್ರ ಯಾವ ರೀತಿಯಾಗಿತ್ತು, ಹಾಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಅಂದರೆ ಸಂಪೂರ್ಣವಾದಂತಹ ಬೇರೆ ಬೇರೆ ಜಾಗಗಳಲ್ಲಿ ಕರ್ನಾಟಕದಲ್ಲಿ ಹೋರಾಟ ನಡೆಸಿ ವೀರ ವನಿತೆಯರಾಗಿಸಿಕೊಂಡಂತಹ ಒಂದಿಷ್ಟು ಮಹಿಳೆಯರು ನಮಗೆ ಇಲ್ಲಿ ಕಾಣ ಸಿಗ್ತಾರೆ. ಯಾಕಂತಂದ್ರೆ ಕರ್ನಾಟಕದ ವೀರ ವನಿತೆಯರಿಗೆ ಏನು ಕಡಿಮೆ ಇಲ್ಲ, ಸಾಕಷ್ಟು ಹೆಣ್ಮಕ್ಳು ತಿಳಿಸ್ಕೊಟ್ಟಿದ್ದಾರೆ. ತೊಟ್ಟಲು ತೂವು ಕೈಯನ್ನ ದೇಶವನ್ನ ಆಳ್ಲಿಕ್ಕೂ ಕೂಡ ಸಿದ್ಧ ಇರ್ತಾರೆ ಅನ್ನುವಂಥದ್ದನ್ನ ನಮ್ಮ ಕರ್ನಾಟಕದ ವೀರ ಮಹಿಳೆಯರು ತಿಳಿಸ್ಕೊಟ್ಟಿದ್ರು. ಅದನ್ನು ಕೂಡ ಸಂಪೂರ್ಣವಾಗಿ ರಚನೆ ಮಾಡುವಂತಹ ಕೆಲಸ ಮಾಡಿದೆ. ಇನ್ನು ನೀವು ನೋಡ್ತಾ ಇರಬಹುದು, ಸಂಪೂರ್ಣವಾಗಿ ಇವಾಗ ಬಯಲಿನಲ್ಲಿ ಅಂದ್ರೆ ತೆರೆದ ಮೈದಾನದಲ್ಲಿ ಬೇರೆ ಬೇರೆ ಹೂಗಳನ್ನ ಯಾವ ರೀತಿಯಾಗಿ ಸಿದ್ಧಪಡಿಸಲಾಗತ್ತೆ ಅಥವಾ ಯಾವ ರೀತಿಯಾಗಿ ಬೆಳೆಸಲಾಗತ್ತೆ ಅವುಗಳನ್ನು ಕೂಡ ಇಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ಬಳಕೆ ಮಾಡಿರುವಂಥದ್ದು. ಇನ್ನೊಂದೆಡೆ ಸಂಪೂರ್ಣವಾಗಿ ಸಂಗೊಳ್ಳಿ ರಾಯಣ್ಣನ ಯುದ್ಧ ಕೌಶಲ್ಯ ಯಾವ ರೀತಿ ಇತ್ತು, ಸಂಗೊಳ್ಳಿ ರಾಯಣ್ಣನ ಬಂಧನಕ್ಕೆ ಯಾವ ರೀತಿಯಾಗಿ ಪಿತೂರಿ ಮಾಡಲಾಯಿತು, ರಾಯಣ್ಣನ ವಿಚಾರಣೆಯನ್ನ ಯಾವ ರೀತಿ ಮಾಡಲಾಗಿದೆ, ರಾಯಣ್ಣನ ಬೆಂಬಲ ಕಿತ್ತೂರು ರಾಣಿ ಚೆನ್ನಮ್ಮಗೆ ಯಾವ ರೀತಿಯಾಗಿತ್ತು. ಯಾಕಂತಂದ್ರೆ ಕಿತ್ತೂರು ರಾಣಿಯ ಬಲಗೈ ಬಂಟ ಅಂತ ಅನಿಸ್ಕೊಂಡಂತಹ ಸಂಗೊಳ್ಳಿ ರಾಯಣ್ಣನ ಇತಿಹಾಸ ಬೇರೆನೆ, ಅವರ ಸಾಹಸ ಬೇರೆನೆ. ಅದರ ಜೊತೆಗೆ ಸರ್ದಾರ ಗುರು ಸಿದ್ದಪ್ಪ ಅವರ ಕೂಡ ಪ್ರತಿಮೆಯನ್ನು ಕೂಡ ನಿರ್ಮಿಸಲಾಗಿದೆ. ಅಂದ್ರೆ ಸಂಪೂರ್ಣವಾಗಿ ಕಿತ್ತೂರಿಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಚಿತ್ರಣವನ್ನ ಇಲ್ಲಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಿರ್ಮಿಸಲಾಗಿದೆ. ಜೊತೆಗೆ ಸಂಗೊಳ್ಳಿ ರಾಯಣ್ಣರವರ ದೊಡ್ಡ ಪ್ರತಿಮೆಯನ್ನ ಕೂಡ ಇಲ್ಲಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಿರ್ಮಿಸಲಾಗಿದೆ. ಹಾಗೆಯೇ ಅವರನ್ನ ಬಂಧನವನ್ನ ಯಾವ ರೀತಿ ಮಾಡಲಾಯಿತು, ಹಾಗೆ ಹುತಾತ್ಮರಾದಂತಹ ರಾಯಣ್ಣ ಹಾಗೂ ಅವರ ಸಂಗಡಿಗರ ಪ್ರತಿಮೆಯನ್ನು ಕೂಡ, ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಸಪೋರ್ಟ್ ಮಾಡಲಿಕ್ಕಾಗಿ ಅಥವಾ ಅವರಿಗೆ ಬೆಂಬಲ ನೀಡಲಿಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ, ರಾಜ್ಯವನ್ನ ಸ್ವತಂತ್ರಗೊಳಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಕಿತ್ತೂರು ಸಂಸ್ಥಾನಕ್ಕಾಗಿ ಪ್ರಾಣವನ್ನ ಬಿಟ್ಟವರು ಸಂಗೊಳ್ಳಿ ರಾಯಣ್ಣ ಹಾಗೂ ಅವರ ಸಂಗಡಿಗರು. ನೀವು ನೋಡ್ತಾ ಇರ್ಬೋದು, ರಾಯಣ್ಣ ಬೋಗಣ್ಣರವರ ಇರ್ಬೋದು ಅಥವಾ ಬಾಳ ನಾಯಕ ಮಲ್ಲನಾಯಕ ಇರ್ಬೋದು ಅಥವಾ ಬಸಲಿಂಗಪ್ಪ ಹಾಗೂ ಕರವಸಪ್ಪ, ಭೀಮ ಜಿಡ್ಡಿಮನಿ ಹಾಗೂ ಕೆಂಚಪ್ಪ, ಅಪ್ಪೋಜಿ ನಾಯಕ ಇವರ ಜೊತೆಗೆ ಸಂಗೊಳ್ಳಿ ರಾಯಣ್ಣರವರನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಚಿತ್ರಿಸಲಾಗಿದೆ. ಅವರನ್ನ ಯಾವ ರೀತಿಯಾಗಿ ಬಂಧನ ಮಾಡಲಾಯಿತು, ಹಾಗೆ ಅವರ ಸಂಗಡಿಗರನ್ನ ಯಾವ ರೀತಿಯಾಗಿ ನೇಣಿಗೆ ಏರಿಸಲಾಯಿತು, ಇದರ ಸಂಪೂರ್ಣ ಚಿತ್ರಣ ನಮಗೆ ಈ ಕಡೆ ಸಿಗುತ್ತೆ. ಇನ್ನೊಂದೆಡೆ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಬೇರೆ ಬೇರೆ ಪುಷ್ಪಗಳಿಂದ ಸಸ್ಯಕಾಶಿ ಲಾಲ್ಬಾಗನ್ನ ಅಲಂಕೃತ ಮಾಡಿರುವಂಥದ್ದು. ಅಂದ್ರೆ ಕೇವಲ ಒಂದಿಷ್ಟು ಥೀಮ್ಗಳಿಗೆ ಮಾತ್ರ ಅಲ್ಲ, ಅದನ್ನ ಹೊರತುಪಡಿಸಿ ವಿಶೇಷವಾದಂತಹ ನಮ್ಮ ಕರ್ನಾಟಕದ ಇತಿಹಾಸ ಯಾವ ರೀತಿಯಾಗಿದೆ, ನಮ್ಮ ಕರ್ನಾಟಕದ ಜಾನಪದ ಕಲೆಗಳಿರ್ಬೋದು ಅಥವಾ ಬೇರೆ ಬೇರೆ ಸಂಸ್ಕೃತಿ ಕಲೆಗಳಿರ್ಬೋದು, ಅವುಗಳ ಬೆಳವಣಿಗೆ ಯಾವ ರೀತಿಯಾಗಾಯಿತು, ಜೊತೆಗೆ ಕಿತ್ತೂರು ಸಂಸ್ಥಾನದ ಅಂತ ನೆನೆಸ್ಕೊಂಡ್ರೆ ಕೇವಲ ಆ ಸಂಸ್ಥಾನದಲ್ಲಿ ರಾಣಿ ಚೆನ್ನಮ್ಮ ಅಥವಾ ಸಂಗೊಳ್ಳಿ ರಾಯಣ್ಣ ಮಾತ್ರ ಅಲ್ಲ, ಅವರನ್ನ ಹೊರತುಪಡಿಸಿ ಸಾಕಷ್ಟು ಜನ ಸಂಸ್ಥಾನಕ್ಕಾಗಿ ಜೀವ ತೆತ್ತಿದ್ದಾರೆ. ಕರ್ನಾಟಕದಲ್ಲಿ ನೋಡ್ತಾ ಹೋದ್ರೆ ಸಾಕಷ್ಟು ಜನ ವೀರ ಮಹಿಳೆಯರಿದ್ದಾರೆ, ಅವರ ಮಾಹಿತಿಯನ್ನ ಕೂಡ ಇಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗಿದೆ. ಕೆಳದಿ ಚೆನ್ನಮ್ಮ ಇರ್ಬೋದು, ರಾಣಿ ವೀರಮ್ಮಾಜಿ ಇರ್ಬೋದು, ಬೆಳವಾಡಿ ಮಲ್ಲಮ್ಮ ಇರ್ಬೋದು, ರಾಣಿ ಚೆನ್ನಭೈರದೇವಿ ಇರ್ಬೋದು, ರಾಣಿ ಅಬ್ಬಕ್ಕ ಇರ್ಬೋದು, ಇವರೆಲ್ಲರೂ ಕೂಡ ಕರ್ನಾಟಕದ ವೀರ ವನಿತೆಯರು.